ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ ಅವರೇ. ವಕೀಲರಾದ ವಿಕ್ರಮ್ ಪಡ್ಕೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರೇ. ಕೆಲವೇ ಕ್ಷಣಗಳಲ್ಲಿ KBK ಸ್ವಾಮಿ ಇನ್ನೊಬ್ಬ ವಕೀಲರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ರವೀಂದ್ರ ರೇಷ್ಮೆ ಅವರ ಮೊದಲ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ರವೀಂದ್ರ ರೇಷ್ಮೆ ಅವರೇ, ಈಗಷ್ಟೇ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಪ್ರಿಯಾಂಕ ಖರ್ಗೆ ಅವರ ಒಂದು ಪತ್ರ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪತ್ರದ ಉದ್ದೇಶ RSSನ ನೋಂದಣಿ ಆಗಬೇಕು ಅನ್ನುವಂಥದ್ದು, ಚರ್ಚೆ ಆಗಬೇಕು ಅನ್ನುವಂಥದ್ದು. ಒಬ್ಬ ಉದಯೋನ್ಮುಖ ರಾಜಕಾರಣಿಯಾಗಿ, ಅದರಲ್ಲೂ ಈಗ ಈ ಸರ್ಕಾರದ ಗೃಹ ಸಚಿವನಾಗಿ, ಭಾರತದ ಅತಿ ದೊಡ್ಡ ಸ್ವಯಂ ಸೇವಾ ಸಂಘಟನೆ, ಅದೇ ರೀತಿ ಕಳೆದ ವರ್ಷ ಶತಮಾನೋತ್ಸವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಅದನ್ನು ವರ್ಣಿಸಿದರು. ಇಟ್ ಇಸ್ ದ ಲಾರ್ಜೆಸ್ಟ್ NGO ಆರ್ಗನೈಸೇಷನ್ ಇನ್ ದಿ ವರ್ಲ್ಡ್ ಅಂತ. ಪ್ರಪಂಚದ ಅತಿ ದೊಡ್ಡ ಸ್ವಯಂ ಸೇವಾ ಸಂಘಟನೆ ಬಗ್ಗೆ ಕೆಲವು ಮೂಲಭೂತ ಪ್ರಶ್ನೆಗಳು ಎತ್ತೋ ಧೈರ್ಯ ಮಾಡಿದಾರಲ್ಲ, ಅದನ್ನು ಮೆಚ್ಚಬೇಕು. ಐ ಮೀನ್ ಡಿಸ್ಅಗ್ರಿ ವಿತ್ ಹಿಮ್, ಬಟ್ ಹಿಸ್ ಕರೇಜ್ ಆಫ್ ಕನ್ವಿಕ್ಷನ್ ರೇಸಿಂಗ್ ದಟ್ ಕ್ವಶನ್. ಕಳೆದ ಸಲವೇ ಆ ಶತಮಾನೋತ್ಸವ ಆದ ತಕ್ಷಣವೇ ಮೊದಲ ಬಾರಿಗೆ ಇದು ನೋಂದಣಿ ಆಗಿದೆ ಅನ್ನೋ ಪ್ರಶ್ನೆ ಅದು ಎಷ್ಟು ಮಟ್ಟಿಗೆ ವಿಚಲಿತಗೊಳಿಸ್ಬಿಡ್ತು ಅಂತಂದರೆ, ಸರಸಂಚಾಲಕ ಮೋಹನ್ ಭಾಗವತ್ ಅವರೇ ಬೆಂಗಳೂರಿಗೆ ಬಂದುಬಿಟ್ಟು PS ಇಂಜಿನಿಯರಿಂಗ್ ಕಾಲೇಜ್ ಸಭಾಂಗಣದಲ್ಲಿ 2 ದಿನ ಒಂದು ಆಹ್ವಾನಿತರ ವಿಚಾರಗೋಷ್ಠಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಕೂಡ ಮಾಡಿದರು. ಒಂದು ಸಂಚಲನ ಮೂಡಿಸಿತ್ತು ಇದಕ್ಕೆ ಸಂಬಂಧಪಟ್ಟ ವಿವಾದ. ಮುಂದೇನಾಯಿತು, ಅವರು ಚಿಂಚೋಳಿನಲ್ಲಿ ಇವರು ಪಥಸಂಚಲನ ಮಾಡಲಿಕ್ಕೆ ಅದಕ್ಕೆ ಅಡ್ಡಿ ಆದಂಗೆ ಮಾಡಿದರು. ಕೋರ್ಟ್ನಿಂದ ನೀವು ಪರವಾನಗಿ ತೊಗೊಂಬನ್ರಿ ಅನ್ನೋಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಏನೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಅನ್ನೋಷ್ಟರ ಮಟ್ಟಿಗೆ ಒಂದು ಸಂಘರ್ಷ ಆಗಿತ್ತು. ನಾನು ಕಳೆದ ವರ್ಷ ಕೂಡ ಇವರು ಮೊದಲ ಬಾರಿಗೆ ಎದ್ದಾಗ ನಾನು ಕೇಳಿದ್ದೇನು ಅಂತಂದರೆ, ನಿಮ್ಮ ರಾಜಕೀಯ ಎದುರಾಳಿ ಭಾರತೀಯ ಜನತಾ ಪಕ್ಷ RSS ಅಲ್ಲ, ನೀವು ಚುನಾವಣೆಯಲ್ಲಿ ಬಗ್ಬಡಿಬೇಕಾಗಿರೋದು ನರೇಂದ್ರ ಮೋದಿ ಅಮಿತ್ ಶಾನೇ ಹೊರತು ಮೋಹನ್ ಭಾಗವತ್ ಅಥವಾ ದತ್ತಾತ್ರೇಯ ಹೊಸಬಾಳೆಯನ್ನಲ್ಲ. ಆಮೇಲೆ ನೀವೇ ಹೇಳಿದಿರಿ ನಿಮ್ಮ ಪತ್ರ, ಆಮೇಲೆ ಮೊನ್ನೆ ಪತ್ರ ಕೂಡ ಭಾಳ ವಿಶಿಷ್ಟವಾಗಿದೆ. ಅದರ ಒಕ್ಕಣಿಕೆ, ಅದರ ಧಾಟಿ ತುಂಬ ಗೌರವಯುತವಾಗಿ ಬರೆದಿದ್ದಾರೆ. ಅದನ್ನು ಮಾತ್ರ ಮೆಚ್ಚಬೇಕು. ಅದರಲ್ಲಿ ಅವರೇ ಹೇಳ್ತಾರೆ, ನೀವು ದೇಶ ವಿದೇಶಗಳಲ್ಲಿ 66 ಶಾಖೆಗಳಿದೆ ಅಂತೆ, ನೀವು ಎಲ್ಲ ಕಡೆ ಪಥಸಂಚಲನ ಮಾಡ್ತೀರಿ, ಕ್ಯಾಂಪ್ಗಳನ್ನ ಇದು ಮಾಡ್ತೀರಿ, ಲಕ್ಷಾಂತರ ಜನರ ಒಂದು ಮನೋಧರ್ಮವನ್ನು ನೀವು ಪ್ರಭಾವಿಸ್ತಾ ಇದ್ದೀರಾ ಅಂತ ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನು ಕೇಳೋದಷ್ಟೇ, ಈ ನಮ್ಮ ದೇಶದಲ್ಲಿ ಕೆಲವು ದೇವಾಲಯಗಳಿದೆ, ಈ ತಿರುಪತಿ ವೆಂಕಟರಮಣ, ಶಿರಡಿ ಸಾಯಿಬಾಬಾ, ಅಥವಾ ನಮ್ಮ ಧರ್ಮಸ್ಥಳದ ಮಂಜುನಾಥ, ಈ ದೇವಸ್ಥಾನ ರಿಜಿಸ್ಟರ್ ಆಗಿದೆಯೋ ಬಿಟ್ಟಿದೆಯೋ, ಅದಕ್ಕೆ ಬರುವಷ್ಟು ಭಕ್ತಾದಿಗಳ ಜನದಟ್ಟೆ ಉಳಿದ ದೇವಸ್ಥಾನಗಳು ಇರೋದೇ ಇಲ್ಲ. ಯಾಕೆ? ಅದರ ಆಕರ್ಷಣೆ ಏನು, ಅದ್ರ ವಿಶಿಷ್ಟ ಆಕರ್ಷಣೆ ಏನು? ಯಾಕೆಂತಂದರೆ ಇದು ಈ RSSನ ವಿಶೇಷತೆ ಏನಂತಂದರೆ, ಇದು 1923ರಲ್ಲಿ ಸ್ಥಾಪನೆಯಾದ ಕಾಂಗ್ರೆಸ್ ಸೇವಾದಳದಿಂದ ಟಿಸಿಲ್ ಹೊಡೆದು ಹೋಗ್ಬಿಟ್ಟು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಸಂಘಟನೆ ಸ್ಥಾಪನೆ ಆಯಿತು. ಯಾಕಂತಂದರೆ AIC ಸೆಷನ್ ನಡೆದಾಗ ಜವಾಹರ್ಲಾಲ್ ನೆಹರು ಅವರೇ ಪ್ರತಿಪಾದಿಸಿದರು, ನಮ್ಮ ರಾಜಕೀಯ ಪಕ್ಷಕ್ಕೆ ಒಂದು ಸ್ವಯಂ ಸೇವಕರ ಇದು ಬೇಕು. ಅದಕ್ಕೆ ಸ್ಫೂರ್ತಿ ಕೊಟ್ಟವರು ಹುಬ್ಬಳ್ಳಿಯಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರುಗಳು. ಅವಾಗೆಲ್ಲ ದೊಡ್ಡ ಚಳುವಳಿ, ನಾವೆಲ್ಲ ಸ್ವಯಂ ಸೇವಕರಾಗಿ ಈ ಪಕ್ಷವನ್ನು ಬಲಪಡಿಸ್ತೀವಿ ಬಂದಿದ್ರಲ್ಲ, ಆ ಕಾನ್ಸೆಪ್ಟ್ ಅವ್ರ ಮೇಲೆ ಭಾಳ ಪ್ರಭಾವ ಬೀರ್ಬಿಟ್ಟು ಕಾಂಗ್ರೆಸ್ ಸೇವಾದಳ ಸ್ಥಾಪನೆ ಆದಾಗ ಡಾಕ್ಟರ್ ಹೆಗ್ಡೆವಾರ್ ಕೂಡ ಆರಂಭದಲ್ಲಿ ಅದರಲ್ಲಿದ್ದರು. ಮುಂದೆ ಅವ್ರಿಗೂ ಮತ್ತು ಕಾಂಗ್ರೆಸ್ಗೂ ಭಾರತೀಯ ಮುಸಲ್ಮಾನರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಿಲುವು ಇವ್ರಿಗೆ ಒಪ್ಪಿಗೆ ಆಗಲಿಲ್ಲ. ಅವಾಗೆಲ್ಲ ಪಾಕಿಸ್ತಾನ ಇರಲೇ ಇಲ್ಲ, ಭಾರತದಲ್ಲಿರೋ ಮುಸಲ್ಮಾನರಲ್ಲೇ ಭಾರತೀಯರಾಗಿದ್ದರು ಆ ಕಾಲದಲ್ಲಿ, ಪಾಕಿಸ್ತಾನಿಯರು ಅಂತ ಯಾವುದೂ ಇರಲೇ ಇಲ್ಲ. ಬಟ್ ಪಾಕಿಸ್ತಾನ ಬೇಡಿಕೆ ಮಾತ್ರ ಆಗಲೇ ಕಾವು ಪಡ್ಕೊಳ್ತಾ ಇತ್ತು. ಮುಸ್ಲಿಂ ಲೀಗ್ ಆಗಲೇ ಉಗ್ರವಾದಿ ಇದನ್ನು ಶುರು ಮಾಡಿತ್ತು. ಸೊ ಹೊರಗೆ ಬಂದುಬಿಟ್ಟು 1925ರಲ್ಲಿ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದರು. ಅದಾದ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ಬಂದ ನಂತರವೂ 2 ವಿಚಾರಧಾರೆಗಳ ಸಂಘರ್ಷಕ್ಕೆ ಈ RSS ಯಾವಾಗಲೂ ಮಧ್ಯೆ ಬರ್ತಾ ಇರುತ್ತೆ. ನೋಡ್ರಿ, ಈಗ ನನಗೊಬ್ಬ ಗೃಹ ಸಚಿವರಾಗಿ ಪತ್ರ ಬರೆಯೋದೇನಿತ್ತು, ರಿಲೆವೆಂಟ್ ಕಾನೂನಿನಲ್ಲಿ ನೋಟಿಸೇ ಕೊಟ್ಟು ಬಿಡಬೇಕು ಅಂತ ನಾನು ಹೇಳೋದು. ಅದು ಬಹಳ ತಾಂತ್ರಿಕವಾದ ಈ ಪತ್ರನ ನಾವು ನಮ್ಮಂಥ ನಿಮ್ಮಂಥ ಸಾಮಾನ್ಯರಿದ್ದರೆ ನಮ್ಮ ಹತ್ರ ಅಧಿಕಾರ ಏನೂ ಇಲ್ಲಪ್ಪ, ನಾವು ನೋಟಿಸ್ ಕೊಡೋದಕ್ಕಾಗೋದಿಲ್ಲ. ನೀವು ನೈತಿಕ ಮೌಲ್ಯಗಳನ್ನು ಎತ್ತಿಡಿರಿ, ನೀವು ಯಾಕೆ ನೀವು ನೋಂದಣಿ ಆಗೋದಿಲ್ಲ ಅಂತ ಪತ್ರ ಬರೆದ್ರೆ ಸರಿ. ಸರ್ಕಾರದಲ್ಲಿರುವಂಥವ್ರು, ಅಧಿಕಾರದಲ್ಲಿರುವಂಥವ್ರು ನೋಟಿಸ್ ಕೊಡಬೇಕು. 7 ದಿವಸದಲ್ಲಿ ಉತ್ತರ ಕೊಡಿ, 15 ದಿವಸದಲ್ಲಿ ಉತ್ತರ ಕೊಡಿ, ಇಲ್ಲದೆ ಹೋದರೆ ನಿಮ್ಮ ಮೇಲೆ ಇಂತಿಂಥ ಕಾನೂನುಗಳ ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬೇಕು. ಅಲ್ಲ, ಅದು ಒಂದು ತಾಂತ್ರಿಕತೆಯ ಪ್ರಶ್ನೆ ಬಂತು. ನೀವು ಗೃಹ ಸಚಿವರಾಗ್ಬಿಟ್ಟು ಈ ಥರ ಮಾಡೋದು ಸರಿನಾ, ಅಥವಾ ನಿಮ್ಮ ಸರ್ಕಾರದ ವತಿಯಿಂದ ಸರಿನಾ? ಅಲ್ಲ, ಅಧಿಕಾರ ಇದ್ದಾಗ ಚಲಾಯಿಸಿ, ಒಂದು ನೋಟಿಸ್ ರೂಪದಲ್ಲೇ ಯಾಕೆ ಕೊಡಲಿಲ್ಲ, ಚಲಾಯಿಸಿ ಅಂತ ಇರ್ಬೋದು. ಅದು ಎಲ್ಲ ಒಂದು ಕಡೆ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ತತ್ವವನ್ನು ಒಪ್ಕೊಂಡಿರೋದ್ರಿಂದ ಸೌಜನ್ಯಯುತವಾಗಿ ಆ ಪತ್ರ ಬರೆದಿದ್ದಾರೆ. ಕೆಲವು ಆ ಸಂಘಟನೆ ಸ್ವರೂಪದ ಬಗ್ಗೆ ಮೂಲಭೂತ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆದರೆ ನಾನು ಅದರಲ್ಲಿ ಆಹ್ವಾನಿತನಾಗಿದ್ದವರು ಬೆಂಗಳೂರಿಗೆ ಮೋಹನ್ ಭಾಗವತ್ ಬಂದಾಗ 2 ದಿನಗಳ ಅಧಿವೇಶನದಲ್ಲಿ ಅವರು ಕೊಟ್ಟ ಉತ್ತರ ತುಂಬ ಲಂಬಿಸಿಬಿಟ್ಟು ಉತ್ತರ ಕೊಟ್ಟರೆ ಹೊರತು ನೇರವಾದ ಉತ್ತರ ಕೊಡಲೇ ಇಲ್ಲ. ಎಲ್ಲೋ ಒಂದು ಕಡೆ ಹಾರಿಕೆ ಜಾರಿಕೆ ಉತ್ತರವೇ ಇತ್ತು.
ಹಿಂದೂ ಧರ್ಮ ಎಲ್ಲಿ ರಿಜಿಸ್ಟರ್ ಆಗಿದೆ ಇತ್ಯಾದಿ. ಈಗ ಮೊನ್ನೆ ಕೇರಳದಲ್ಲಿ ಕಳೆದ ವಾರ ಏನು ಕೊಟ್ಟರು ಅದೇ ರೀತಿಯ ಉತ್ತರಗಳನ್ನೇ ಕೊಟ್ಟರು. ಹಾಗಾಗಿ ನಮಗೂ ಸಮಾಧಾನ ಆಗಲಿಲ್ಲ. ಯಾಕೋ ಇವರು ಪ್ರಿಯಾಂಕಾ ಖರ್ಗೆ ಎತ್ತಿರೋ ಪ್ರಶ್ನೆಗಳಿಂದ ವಿಚಲಿತರಾಗ್ಬಿಟ್ಟಿದ್ದಾರೆ ಅಂತ. ಯಾಕಂದರೆ ಸ್ವಾತಂತ್ರ್ಯ ಬಂದು 80 ವರ್ಷದಲ್ಲಿ ಯಾರೂ ಈ ಪ್ರಶ್ನೆ ಎತ್ತಿರಲಿಲ್ಲ. RSSನವ್ರು ಕೇಳಿರಲೇ ಇಲ್ಲ. ನಿಮ್ಮ ರಿಜಿಸ್ಟ್ರೇಷನ್ ಹೆಂಗೆ ನಡೆಸ್ತೀರಿ, ನಿಮ್ಮ ಸಂಘಟನೆ, ನಿಮ್ಮ ಫಂಡ್ಸ್ ಎಲ್ಲಿಂದ ಬರುತ್ತೆ ಆದರೆ ಒಂದೇನಂದರೆ ಪ್ರಿಯಾಂಕ್ ಖರ್ಗೆ ಅವರು ಒಪ್ಕೋಬೇಕು. ಯಾಕೆ ಜನ ಆಕರ್ಷಿತರಾಗ್ತಾರೆ? ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಇಷ್ಟು ಲಕ್ಷಾಂತರ ಮಂದಿ ಯಾಕೆ ಇದು ಮಾಡ್ತಾರೆ? ಆಮೇಲೆ ಆ ಸಂಘದಲ್ಲೇ ತರಬೇತಿ ಪಡೆದು ತಮ್ಮ ಯೌವನದ ಅತ್ಯುತ್ತಮ ದಿನಗಳು ಕಳೆದಿರುವ ಪ್ರಚಾರಕರೆಲ್ಲ ಇವತ್ತು ರಾಷ್ಟ್ರದ ಅತ್ಯುತ್ತಮ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ಅತ್ಯುನ್ನತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಅವರೇ ಇದ್ದಾರೆ. ಅವ್ರು ಹೆಂಗೆ ಸಾಧ್ಯವಾಯಿತು ಅಂದರೆ ಈ ಸಂಘ ಅನ್ನೋದು ಎಲ್ಲೂ ರಾಷ್ಟ್ರ ವಿರೋಧಿ ಮನಸ್ಥಿತಿ ಅಲ್ಲ ಅಂತ ಕಾಣ್ತಾ ಇದ್ರು. ಒಂದು, ಗಾಂಧೀಜಿಯವರೇನು ಈಶ್ವರ ಅಲ್ಲ ತೇರೆ ನಾಮ್ ಅಂತಂದ್ರು, ಅದಕ್ಕೆ ತದ್ವಿರುವಾದ ವಿಚಾರಧಾರೆ RSSದು. ಇದು ಜವಾಹರ್ಲಾಲ್ ನೆಹರು ಕಾಲದಿಂದ ಇವತ್ತಿನವರೆಗೂ ಕೂಡ ಈ RSS ಭಾರತೀಯ ಜನತಾ ಪಕ್ಷ ಮತ್ತು ಇತರ ಪಕ್ಷಗಳ ನಡುವೆ ಆ ವೈಚಾರಿಕ ಸಂಘರ್ಷ ನಡೀತಾನೆ ಬಂದಿದೆ. ಯಾಕಂದರೆ ಕಳೆದ ಶತಮಾನದ ಸರ್ವಶ್ರೇಷ್ಠ ರಾಮ ಭಕ್ತರ ಪೈಕಿ ಗಾಂಧೀಜಿನೇ ಆಗಿದ್ರು. ಅವ್ರಿಗೆ ರಾಮ ಅನ್ನೋದೊಂದು ವೋಟ್ ಬ್ಯಾಂಕ್ ಅಸ್ತ್ರ ಆಗಿರಲಿಲ್ಲ, ಅವ್ರಿಗೆ ಜೀವನದ ಉಸಿರಾಗಿತ್ತು. ಅವ್ರು ಕೊನೆ ಉಸಿರು ಬಿಟ್ಟಾಗಲೂ ಕೂಡ ಹೇ ರಾಮ್ ಅಂತ ಹೇಳಿದರು ಅಂತ ನಾವು ಕೇಳಿದ್ದೇವೆ ಅವ್ರಿಗೆ ಅವರ ದುರಂತವನ್ನು. ಬರ್ತೀನಿ. ಆದರೆ ಸಮರ್ಪಕವಾಗಿಲ್ಲ. ಮೋಹನ್ ಭಾಗವತರಾಗಲಿ ಅಥವಾ ಅವರ ಸಂಘದ ಹಿರಿಯ ನಾಯಕರುಗಳಾಗಲಿ ವಕ್ತಾರರುಗಳಾಗಲಿ ಯಾರು ಕೂಡ ಸಮರ್ಪಕವಾದ ಉತ್ತರ ಕೊಡ್ತಾ ಇಲ್ಲ. ಯಾಕೆ ಅಂತ ಅದನ್ನು ಎಸ್ ಮಾತಾಡ್ತೀನಿ. ಆ BJP ವಕ್ತಾರರು ಇವತ್ತಿನ ಚರ್ಚೆಯಲ್ಲಿಲ್ಲ, BJP ಅತಿಥಿಗಳನ್ನು ಕಳಿಸೋದಿಲ್ಲ ಅಂತ ಹೇಳಿದೆ. ಫಾರ್ ಯುವರ್ ಇನ್ಫಾರ್ಮೇಷನ್. ಎಸ್ ರಮೇಶ್ ಬಾಬು ಅವರೇ, ಅಧಿಕಾರ ಇದೆ ಚಲಾಯಿಸಬೇಕು ಅನ್ನೋದು ನನ್ನ ವಾದ. ನೋಟಿಸ್ ಕೊಡಬೇಕು, ಪತ್ರ ಏನು ಬರೆಯೋದು ಅಂತ. ತಪ್ಪು ತಿಳ್ಕೊಬೇಡಿ. ಸುವರ್ಣ ನ್ಯೂಸಲ್ಲಿ ಈ ಪ್ರಶ್ನೆ ಬಂದರೆ ಜನಕ್ಕೇನದು ಏನೋ ವಿಶೇಷ ಅನಿಸೋದಿಲ್ಲ. ಹೇಳ್ತೀನಿ, ನೀವು ಯಾಕೆ ಅಂತ ಕೇಳ್ಬೋದು, ಉತ್ತರ ಹೇಳ್ತೀನಿ. ನೋಡಿ, ನನ್ನ ತಂದೆ ಹೆಸರು ಹೇಳೋದಕ್ಕೆ ಯಾವತ್ತೂ ನಾಚಿಕೆ ಪಡ್ಕೋಬಾರ್ದು. ತಾವೊಂದು ಪ್ರಶ್ನೆ ಕೇಳಿದ್ರಿ, ಹೋಮ್ ಮಿನಿಸ್ಟರ್ ಆಗಿ ಅವರು ನೋಟಿಸ್ ಹಾಕಿ ಕೊಡಲಿಲ್ಲ ಅಂತೇಳಿ. ಅಲ್ಲ, ಹೋಮ್ ಮಿನಿಸ್ಟರ್ ದಯಮಾಡಿ ನಾನು ಹೇಳ್ತೀನಿ, ನನ್ಗೆ ಗೊತ್ತು. ನಿಮ್ಮ ಇಡನ್ ಅಜೆಂಡಾಗಳು ಹೆಂಗಿರ್ತವೆ ಹೇಳ್ತೀನಿ, ಹೇಳಕ್ಕೆ ಅವಕಾಶ ಕೊಡಬೇಕಲ್ಲ. ಪಾಪ ತಾವು ಪ್ರಶ್ನೆ ಕೇಳಿ ಉತ್ತರ ಕೊಡೋಕೆ ಮುಂಚೆಲೆ ತಮಗೆ ಆತಂಕ ಶುರುವಾದ ಏನ್ ಮಾಡಕ್ಕ? ನನ್ಗಲ್ಲ, ನಿಮ್ಗೆ ಆತಂಕ. ನಿಮ್ಮಿಂದ ನನಗೆ ಆತಂಕನ? ಅಲ್ಲಲ್ಲ, ನೀವು ನನ್ಗೆ ಉತ್ತರ ಪ್ರಶ್ನೆ ಕೇಳಿದಿರ, ದಯವಿಟ್ಟು ಹೇಳಿ. ಉತ್ತರ ಪಡ್ಕೊಳ್ಳಕ್ಕೆ ದಯವಿಟ್ಟು ಹೇಳಿ. ನನಗೆ ನೋಡಿ, ನಾನು ಮೊದಲನೇದು ವಿಕ್ರಮ್ ಪಡ್ಕೆ ಅವ್ರು ತಗೋತೀನಿ. ನನ್ನ ಸ್ನೇಹಿತರಿದ್ದಾರೆ, ವಕೀಲರಿದ್ದಾರೆ, ನಿಮ್ಮನ್ನು ಸೇರಿಸಿ ಹೇಳ್ತೀನಿ ನಾನು. ಓಕೆ, ನೋಡಿ, ನಾನು ನಿಮ್ಮಲ್ಲೇ ಭಾಳ ಸಲ ಹೇಳಿದ್ದೀನಿ, ಸುಮಾರು 35 ಅಂಗಸಂಸ್ಥೆಗಳಿದ್ದಾವೆ RSS ಅಲ್ಲಿ. ಹೌದು. ಅಪ್ಪನ ಅಪ್ಪ ಅಂತ ಹೇಳ್ಕೋಬೇಕು ಯಾವಾಗ್ಲೂ. ನನ್ನ ಅಪ್ಪ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದೇ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ. ನೋಡಿ, ಇವರು ಅವ್ರ ಎಂಟೈರ್ ಅವ್ರ ಫ್ಯಾಮಿಲಿ, ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಗೌರವ ಇದೆ. ಅವ್ರ RSS ಇಂದಲೇ ಬೆಳೆದು ಬಂದಿರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಪಡ್ಕೆ, ಅವ್ರ ಫ್ಯಾಮಿಲಿ ಎಲ್ಲ. ಮತ್ತೆ ಅವ್ರ ಸ್ಯಾಕ್ರಿಫೈಸ್ ಇದೆ, ಅದ್ರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ. ಅವ್ರು ನೀವೇನು ಹೇಳೋದು ಈಗ ವಕೀಲ ಅಂತೇಳಿ, ಇದನ್ನು ನಿಮ್ಗೆ ಭಾಳ ಸಲ ಹೇಳಿದ್ದೀನಿ. ಯಾರನ್ನು ಕರೆಸ್ತೀರ? ಅಭಿವ್ಯಕ್ತಿ ಪರಿಷತ್ತಲ್ಲಿ ಈಸ್ ಎ ಆಫೀಸ್ ಬೇರರ್ ಇರಲಿ, ಅದು ಅವ್ರಿಗೆ ಬಿಟ್ಟಿದ್ದು. 35 ಸಂಘಟನೆಯಲ್ಲಿ ಯಾರು BJP ಪರವಾಗಿ RSS ಪರವಾಗಿ ನೀವು ಮಾತಾಡಕ್ಕೆ ಬರ್ತೀರಾ? ನಾವು ಇಂಥ ಸಂಘಟನೆ ಅಂತ ಹೇಳ್ಕೊಳ್ಳಿ, ಯಾಕೆ ಬೇರೆ ಬೇರೆ ಹೆಸರಲ್ಲಿ ಯಾಕೆ ಬಂದು ಕೂತ್ಕೋತೀರಾ? ನಿಮ್ಮ ಪ್ರಶ್ನೆಗೆ ಅಲ್ಲೇ ಉತ್ತರ ಇದೆ. ಈಗ ತಾವು ಕೇಳಿದ್ರಿ, ಈಗ ಬೀಯಿಂಗ್ ಎ ಹೋಮ್ ಮಿನಿಸ್ಟರು ಒಂದು ಪತ್ರ ಬರೆದಿದ್ದಾರೆ. ರೇಷ್ಮೆ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಅವ್ರದ್ದೊಂದು ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ. ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗೋಂಥ ವಿಷಯವನ್ನು ಪ್ರಿಯಾಂಕಾ ಖರ್ಗೆ ಅವರು ಎತ್ತಿದ್ದಾರೆ, ಬೀಯಿಂಗ್ ಎ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಅಟ್ ದ ಸೇಮ್ ಟೈಮ್ ಈಸ್ ಕಾಂಗ್ರೆಸ್ ಪಾರ್ಟಿ ಲೀಡರು. ಕೆಲವು ನಾವು ಸಹ ರಾಜಕೀಯವಾಗಿ ಕೆಲವು ಚರ್ಚೆಗಳನ್ನ ಸಾರ್ವಜನಿಕವಾಗಿ ಬಿಡಬೇಕಾಗತ್ತೆ. ಅವ್ರು ಲೀಗಲ್ ನೋಟಿಸ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಕೊಡೋ ಸಂದರ್ಭ ಬಂದರೆ ಅದನ್ನು ಮಾಡ್ತಾರೆ. ನಾವೇನಾದ್ರಿಂದ ಪಲಾಯನ ಯಾಕೆ ಬಂದಿಲ್ಲ? ನೋ ಅದನ್ನೇ ಹೇಳಿದ್ದು. ಈಗ ಸುವರ್ಣ ಟಿ ಅವ್ರು ಕೇಳೋದಂತ ಕೊಡಬೇಕು ಅಂತ ಅಲ್ಲ, ಅವ್ರದ್ದೊಂದು ಸ್ಟ್ರಾಟಜಿ ಇದೆ, ಸರ್ಕಾರದ ಒಂದು ನಿಲುವಿದೆ, ಅದು ನಿಮ್ಗೆ ಹೇಳ್ಬಿಟ್ಟು ಮಾಡ್ಬೇಕಂತ ಇಲ್ಲ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.